Wrap of 5th sem done. So hey Swaggy fam, what's up? Yeah, long time no see. ಸ್ವಲ್ಪ busy ಆಗ್ಬಿಟ್ಟಿದೆ. I was busy in mini vlogs, moto vlogs. I guess ನೀವು ನನ್ನ ಸಬ್ಸ್ಕ್ರೈಬರ್ ಅದಿರಲ್ಲ ನಿಮ್ಗೆ ಗೊತ್ತಿರ್ತೈತಿ. ಸೊ ಇವತ್ತು ಲಾಸ್ಟ್ ಎಕ್ಸಾಮ್ ಐತೆ ಆಫ್ 5th ಸೆಮ್. ದಿನ ಹೆಂಗೆ ಹೊಂಟೈತೆ ಅನ್ನೋದೇ ಗೊತ್ತಾಗೋಲ್ತು. ಸೊ ಓಕೆ, ಸೊ ಸೇಮ್ ಕಾಂಟೆಂಟ್ ಅನ್ಕೋಬೇಡ್ರಿ, ಸ್ವಲ್ಪ ಡಿಫ್ರೆಂಟ್ ಮಾಡ್ತೀನಿ, ಹಂಗೇನಿಲ್ಲ. ಭಾಳ ದಿವ್ಸಿಗೆ ವಿಡಿಯೋ ಮಾಡತ್ತೀನಿ, ಅದನ್ನು ನನ್ನ ಕ್ಯಾಮ್ರಾಲೇನೆ ಮಾಡತ್ತೀನಿ, ಮೊಬೈಲ್ ಮಾಡತ್ತಿಲ್ಲ. ಅದು ಬೇರೆ ರೀಸನ್ ಐತಿ ಹೇಳ್ತೀನಂತ. ಸೊ ಗೈಸ್, ಇವತ್ತು ಲಾಸ್ಟ್ ಎಕ್ಸಾಮ್ ಐತಿ. ಐ ಪ್ರಿಪೇರ್ಡ್ ವೆಲ್. ಈಗ ನೆಕ್ಸ್ಟ್ ನಾನು ಹೋಗ್ತೀನಿ. ಇಟ್ಸ್ ಆಲ್ರೆಡಿ ಟೈಮ್, ಐ ಗೆಸ್. ಇನ್ನ ಟೈಮ್ ಐತಿ, ಇಲ್ಲ ಜಲ್ದಿ ಹೋಗ್ಬೇಕು. ಸೊ ಗೈಸ್, ಲೆಟ್ಸ್ ಗೋ. ಐ ಆಮ್ ಗೆಟಿಂಗ್ ಲೇಟ್ ಫಾರ್ ದ ಎಕ್ಸಾಮ್. ಇಂಥ ಟೈಮಿಗೆ ಕರೆಂಟ್ ಇಲ್ಲ. ನಂದು ರೂಮ್ 5th ಫ್ಲೋರಿಗೆ ಐತಿ. ಮತ್ತ ವ್ಲಾಗಿಂಗ್ ಜೊತೆ ನಾನು ಮಿನಿ ವ್ಲಾಗು ಸ್ಟಾರ್ಟ್ ಮಾಡಿ ಎಲ್ಲಾನು ಮೇಂಟೈನ್ ಮಾಡ್ಬೇಕ್ರಿ. ಒಂದೇ ಅಂತ ನಡೆಯಂಗಿಲ್ಲ. ಸೊ ಬೈಕ್ ಬಿಸಿಲಾಗೆ ನಿಂದ್ರಿಸ್ಬೇಕಾಗ್ತದೆ. ಇಲ್ಲಿ ಯಾವಾಗ ಬಿಸಿಲಾಗ್ತೈತಿ, ಯಾವಾಗ ಚಳಿ ಆಗ್ತೈತಿ, ನೈಟ್ ಅಂತೂ ಎಷ್ಟು ಚಳಿ ಇರ್ತೈತಿ ಕೇಳಬೇಡ್ರಿ. ಸೊ ಲೆಟ್ಸ್ ಗೋ ಗೈಸ್, ಲಾಸ್ಟ್ ಎಕ್ಸಾಮ್ ಕೊಟ್ಬಿಡೋಣ ಮಸ್ತಾಗಿ. ಅಲ್ಲಿಂದ 5th ಫ್ಲೋರ್ ಇಳೀರಿ, ಇಲ್ಲಿಂದ 5th ಫ್ಲೋರ್ ಬರ್ರಿ. ಏ ಭಗವಾನ್, ಕ್ಯಾ ಜುಲುಮ್ ಹೈ. 3 hours later. So guys, done with the exams. Wrapping the 5th sem. ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ. ಆಲ್ ಓವರ್ ದ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಎಕ್ಸಾಮು ಅಷ್ಟೇನು ಚೆನ್ನಾಗಿ ಹೋಗಲಿಲ್ಲ, ಬಟ್ ಇಟ್ಸ್ ಫೈನ್. ನಾನು ಓದಿದ್ದೆ ಬೇರೆ, ಕ್ವಶನ್ ಪೇಪರ್ದಾಗ ಬಂದಿದ್ದೆ ಬೇರೆ. ಅಂದ್ರೂ ಬರ್ದೇನೆ ನಾನು. ಇಲ್ಲೇ ಕಾಮನ್ ರೂಮ್ದಾಗ ಸ್ವಲ್ಪ ಚಿಲ್ ಮಾಡೋಣ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರ, ಅವ್ರ ಕಡೆ ಹೋಗಿ ವಿಲಾಸ್ ದ ರಿವ್ಯೂಸ್ ಕೇಳೋಣ ಅವ್ರದ್ದು ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು ಎಕ್ಸಾಮ್ಸ್ದಾಗ ಅಂತೇಳಿ. ಯಾ, ಸೊ ಲೆಟ್ಸ್ ಗೋ ಗೈಸ್. ಎಕ್ಸಾಮ್ ಹೆಂಗೈತಿ? ಫೈನ್ ಆಗೈತಾ? ಪರವಾಗಿಲ್ಲ. ಓಕೆ, ಫೈನಲಿ ಎಕ್ಸಾಮ್ ನಮ್ದಂತರೂ ಮುಗೀತು. ಹಿ ಈಸ್ ಮೈ ಕ್ಲಾಸ್ಮೇಟ್. ಇವಂದು ನಂದು ಸೇಮೇ. ಮುಗೀತು ಎಕ್ಸಾಮ್, ಡನ್. ಇನ್ನ 2 ಐತೆ, ಅದು ಎಕ್ಸಾಮ್ ಅಲ್ಲ, ಪ್ರೆಸೆಂಟೇಷನ್ ಐತೆ, ಅದು ಮಾಡೋಣ ಬಿಡು. ಸೊ ಐ ವಿಲ್ ಚಿಲ್ ಫಾರ್ ಸಮ್ ಟೈಮ್. A few inches later. ಹೆಂಗೈತಣ್ಣ ಎಕ್ಸಾಮು? ಅಣ್ಣ ಎಕ್ಸಾಮು ನಾವು 1 ಡೇ ಮ್ಯಾಚ್ ಆಡ್ತೀವಿ, ರಾತ್ರಿ ಓದ್ಬಿಡ್ತೀವಿ, ಆಮೇಲೆ ಬೆಳಗ್ಗೆ ಬರಿತೀವಿ. ಇಡೀ 3 ತಿಂಗಳು ಸಿಲೆಬಸ್ ಕಂಪ್ಲೀಟ್ ಮಾಡಿ ನಾವು ಒಂದೇ ದಿನದಲ್ಲಿ ಮುಗಿಸ್ತೀವಿ. ಎಲ್ಲ ಪಾಸ್ ಆಗಿದ್ವಿ ಅಂತ ಭಯ ಇರ್ಲಿಲ್ಲ, ಅಂದ್ರು ಓದಿದ್ನ ಅದೇ ಬಂತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಓದ್ದೆ, 9 ಮಾರ್ಕ್ಸ್ ಬಂತು, ಖುಷಿ ಆಯ್ತು. ಸಾಕಷ್ಟು ಜಾಸ್ತಿ ಮಾರ್ಕ್ಸ್ ಡನ್ ವಿತ್ ದ 5th ಸೆಮಿಸ್ಟರ್. ನೆಕ್ಸ್ಟ್ ಎಲ್ಲಿ ಪ್ರಯಾಣ, ಯಾವ ಕಂಟ್ರಿಗೆ ಹೋಗ್ತಿದೀಯ ಅದು ಹೇಳಕ್ ಬರಲ್ಲ. ರಾಜಾಜಿ ಹೆಂಗೈತೆ ಎಕ್ಸಾಮ್? ಈಸಿ ಇರಲಿಲ್ಲ, ಕಷ್ಟ ಆಯಿತು. ಹೆಂಗ ಅನಿಸ್ತೈತೆ? ಖುಷಿ ಅನಿಸ್ತೈತೆ? ಫುಲ್ ಖುಷಿ. ನೆಕ್ಸ್ಟ್ ಪ್ರಯಾಣ ಇನ್ನೇನು ಮನೆ ಕಡೆಗೆ. ಎಂಡ್ ಆಫ್ ದ 5th ಸೆಮ್ ಮುಗೈತು, ಖತಮ್, ಟಾಟಾ ಬಾಯ್ ಬಾಯ್. एग्जाम क्रेजी ಎಲ್ಲ ಕ್ವೆಶ್ಚನ್ ತಪ್ಪು ಬರ್ದಿದ್ದೀನಿ ನಾನು. एकदम इन्होंने वक्त बदल दिया, जज्बात बदल दिए, जिंदगी बदल दी. ಹಾ, ಮತ್ತೆ ರ್ಯಾಪ್ ಆಫ್ 5th ಸೆಮ್ ಮಿಡ್ 5 on 10. ಓಕೆ ಏನೋ ಒಂದು ಬರ್ದು ತುಂಬಿಸ್ ಬಂದಿದ್ದೀನಿ ಅಷ್ಟೇ. ಎಲ್ಲ CA ಚೆನ್ನಾಗಾಯಿತು, ಸೆಮೆಂಟ್ ಎಲ್ಲ ಹೋಯ್ತು. ವೆಕೇಶನ್ಸ್ ನೋಡೋಣ. ಓಕೆ, ಸೊ ಗೈಸ್, ಚಿಲ್ಲಿಂಗ್ ಅಂತೂ ಸಿಕ್ಕಾಪಟ್ಟೆ ಆಯಿತು. ಈಗ ಹೊರಗಡೆ ಹೋಗ್ತೀನಿ, ಅಲ್ಲಿ ನೋಡೋಣ ನಮ್ಮ ಫ್ರೆಂಡ್ಸ್ ಅದಾರ ಏನಂತೇಳಿ. ಸೊ ಲೆಟ್ಸ್ ಗೋ ಗೈಸ್. Meanwhile. ಹೆಂಗೈತೆ ಎಕ್ಸಾಮು? ಬರ್ದೀವಿ. ಎಲ್ಲ ಟೀಚರ್ಗಳು ದೇವ್ರಿದ್ದಂಗೆ ಮಾರ್ಕ್ಸ್ ಕೊಡ್ತಾರ. ನಮ್ಗೆ ಎಕ್ಸಾಮ್ ಇನ್ನೂ ಅದಾವು, ಏನು ಮುಗೀತ? ಇನ್ನೇ ಆಡ್ದವು ಮಾರ್ಯ. ನಮ್ದು ಆಲ್ರೆಡಿ ಮುಗೀತು. ಮುಗಿದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ? 5th ಸೆಮಿಸ್ಟರ್ ಮಸ್ತ್ ಇತ್ತು. ಈ ಸೆಮ್ ಕಲ್ತೀನಿ ಏನೋ ಒಂದು. ಥ್ಯಾಂಕ್ ಯು ಅಣ್ಣ. It's better that you don't ask. Wrap up. I'm done with it. Last exam, so And ಇದೆಲ್ಲ ಆಗ್ಬಿಡಾಕರು ಸುಮ್ಮನೆ. ಮತ್ತೆ ನೆಕ್ಸ್ಟ್ ವೆಕೇಶನ್ ಏನಿಲ್ಲ, ಇನ್ನ 2 ಎಕ್ಸಾಮ್ ಇದೆ. टूटा हुआ साज हूँ मैं. No comments. What was yours? ಹೇಳೋಂಗಿದ್ರೆ ಗೊತ್ತಿದ್ರು ಹೇಳಬಾರ್ದು, ಅಷ್ಟು ಅಧ್ವಾನ ಆಯ್ತು, ಕೇಳಬೇಡ. ಗೈಸ್, ನೀವು ನೋಡ್ಬೋದು ಇಷ್ಟೆಲ್ಲ ಪಬ್ಲಿಕ್ ಐತೆ. ದ ಕಾನ್ಫಿಡೆನ್ಸ್ ನೋಡ್ರಿ ನಾನು ಹೆಂಗಿರುತ್ತೆ ಅಂತೇಳಿ, ಹೆಂಗೆ ಮಾತಾಡ್ಕೊಂಡು ಹೋಗ್ತೇನೆ. ಆ್ಯಂಡ್ ದಿಸ್ ಈಸ್ ಮೀ. ಫುಲ್ ಪಬ್ಲಿಕ್ದಾಗೂ ನಾನು ಈ ಥರನೇ ಮಾತಾಡ್ತಾ ಹೋಗ್ತೇನೆ. ದ ಥಿಂಗ್ ಈಸ್
ಐ ಡೋಂಟ್ ಕೇರ್ ಬಿಕಾಸ್ ಅವರು ಹೇಳೋರು ಹೇಳ್ತಾರೆ ಮಾಡೋರು ಮಾಡ್ತಾರೆ ಅಂತೇಳಿ ಕಾಂಟೆಂಟ್ ಕ್ರಿಯೇಷನ್ ನಿಂದ್ರಸಂಗಿಲ್ಲ. ಎಲ್ಲರೂ ಅಕ್ಕಪಕ್ಕ ನೋಡ್ತಾರೆ ಆ್ಯಂಡ್ ಒಬ್ಬೊಬ್ರು ನಗ್ತಾರ, ಒಬ್ಬೊಬ್ರು ಇವನೇನಪ್ಪ ಬರೀ ಇದೇ ಮಾಡ್ತಾನಂತಾರೆ. ಐ ಡೋಂಟ್ ಕೇರ್. ಸಿಂಪಲ್. ಇಷ್ಟೆಲ್ಲ ಜನ ಅದಾರ ನೋಡ್ಬೋದು. ಲೈವ್ದಾಗ ನಾನು ಇಷ್ಟು ಕಾನ್ಫಿಡೆನ್ಸ್ಲಿಂದ ಮಾತಾಡ್ತಿದ್ದೆ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಅಷ್ಟು ಸುಲಭ ಅಲ್ಲ. ಬರೀ ಕಮೆಂಟ್ ಸೆಕ್ಷನ್ದಾಗ ಬಂದು ಆ್ಯಂಡ್ ಹೊರಗಡೆ ಹಿಂಗೆಲ್ಲ ಮಾತಾಡ್ತಾ ಅವ ಇವ ಹಿಂಗಂತೇಳಿ ನಗ್ತಾ ಅವ್ರ ಟೈಮ್ ಅಂತೂ ಅವ್ರು ವೇಸ್ಟ್ ಮಾಡ್ಕೋತಾರೆ. ನಾವೇನಿದೀವಿ, ನಾವು ಏನು ಮಾಡ್ತೀವಿ. ಸಿಂಪಲ್ ಅಷ್ಟೇ. ಆ್ಯಂಡ್ ವ್ರ್ಯಾಪ್ ಆಫ್ 5th ಸೆಮ್ ಡನ್. 5th ಸೆಮ್ ಹೆಂಗೆ ಮುಗೀತು ಅನ್ನೋದು ಗೊತ್ತಾಗಲಿಲ್ಲ. ಬಟ್ ಇಟ್ ವಾಸ್ ಗುಡ್. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಹಾಗೇನಿಲ್ಲ. ಸ್ಟಿಲ್ 3 more ಸೆಮಿಸ್ಟರ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಮೆನ್ಷನೇ ಮಾಡಲಿಲ್ಲ. ಐ ಹ್ಯಾವ್ 2 more ಎಕ್ಸಾಮ್ಸ್ ಆ್ಯಕ್ಚುಲಿ. ಪ್ರಾಜೆಕ್ಟ್ ಎಲ್ಲ ಪ್ರೆಸೆಂಟ್ ಮಾಡಬೇಕು. 2 ಎಕ್ಸಾಮ್ಸ್ ಇದಾವೆ. ಸೊ ಅದು 5 days ಆದಮೇಲೆ ಐತೆ. ಆಫ್ಟರ್ನೂನ್ ಸೆಷನ್ ಇತ್ತು ಎಕ್ಸಾಮ್. ನಾವು ಐ ವಿಲ್ ಗೋ ಆ್ಯಂಡ್ ಹ್ಯಾವ್ ಮೈ ಲಂಚ್. ಐ ಆಮ್ ಸ್ಟಾರ್ವಿಂಗ್ ಲೈಕ್ ಹೆಲ್. ಸೊ ಲೆಟ್ಸ್ ಗೋ ಗೈಸ್. ಮತ್ತೆ ಸಿಗ್ತೇನೆ ಆಫ್ಟರ್ 5 days. ಸೊ ಸ್ಟೇ ಟ್ಯೂನ್ಡ್, ಎಲ್ಲಿ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ಸ್ವಾಗಿ ಫ್ಯಾಮ್. ಇವತ್ತು ನಮ್ಮದು ಪ್ರೆಸೆಂಟೇಷನ್ ಐತೆ. ಇವತ್ತು ಐತಿ, ನಾಳೆನೂ ಐತೆ. ಸೊ ಇವತ್ತೇ ಕಂಟಿನ್ಯೂ ಮಾಡಮಂತ ಮಾಡಿದೆ. ಸೊ ನಾನಂತರೂ ರೆಡಿ ಆಗಿನ ಆಲ್ರೆಡಿ. ಈಗ ಹೋಗೋಣ ಟಿಫಿನ್ ಮಾಡಕ್ಕೆ. ಸೊ ಲೆಟ್ಸ್ ಗೋ ಗೈಸ್. One eternity later. ಆಲ್ರೆಡಿ ಕಾಲೇಜಿಗೆ ಬಂದ ನಾನು ಬೈಕ್ ಅದು ಪಾರ್ಕ್ ಮಾಡಿದೆ. ಒಂದು ರಿಪೋರ್ಟ್ ಹಾರ್ಡ್ ಕಾಪಿನೂ ಪ್ರಿಂಟ್ಔಟ್ ತೆಗಿಸ್ಬೇಕು. ಲೆಟ್ಸ್ ಗೋ ಗೈಸ್. ಭಾಳ ಕೆಲಸ ಐತೆ ಆ್ಯಂಡ್ ಟೈಮು ಇಲ್ಲ ನನ್ನ ಕಡೆ. ಭಾಳ ಲೇಟ್ ಮಾಡ್ತೇನೆ. ಈ ಥಂಡಾಗ ಹೇಳಕ್ಕೆ ಮನಸ್ಸಾಗಲ್ಲ ರೀ ಅಪ್ಪ ಎಲ್ರಿಗೂ. ಜಿಮ್ ಎಷ್ಟು ದಿನ ಆಯ್ತು ಸ್ಕಿಪ್ ಮಾಡಿದ್ನ. ಜಿಮ್ ಮೆಂಬರ್ಶಿಪ್ ಮುಗ್ದೈತೆ ಬಿಡ್ರಿ. ಬಟ್ ಫಿರ್ ಬಿ ನಮ್ಮ ಮಂಜಣ್ಣ ನಾವು ಬೆಳಗ್ಗೆ ಇಷ್ಟು ಜಲ್ದಿ ಎದ್ದು ಬಂದು ಪ್ರೆಸೆಂಟೇಷನ್ ಅಂತ ಹೇಳಿ ಬಂದ್ವಿ. ಬಟ್ ರೈಟಪ್ ಅಂತೂ ಆಯಿತು ಆಲ್ರೆಡಿ. ಮಂಜಣ್ಣ ಪಾಪ ಭಾಳ ದೂರದಿಂದ್ರೂ ಬಂದವನ. ಎಷ್ಟು 7:30 ಬಿಟ್ಟಿದೆಯಲ್ಲ ಪಾಪ. ಇರಲಿ, ಈಗ ಆಫ್ಟರ್ ಲಂಚ್ ಪ್ರೆಸೆಂಟೇಷನ್ ಐತೆ ನಮ್ಮದು, ನಮ್ಮ ಟೀಮ್ದು. ಈಗ ಹೋಗೋಣ ಮಸ್ತಾಗಿ ಊಟ ಮಾಡ್ಬರೋಣ. ನೋಡ ಮಂಜ ಮಾತಾಡ ನಾಸ್ತವನೆ. ಸೊ ಪ್ಲ್ಯಾನ್ ಚೇಂಜ್ ಆಗೈತೆ. ಲಂಚ್ ಹೊಂಟಿಲ್ಲ, ಇನ್ನ 10 minutes ನಮ್ಮದು ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗೋದು. ಯಾಕೆ ನಗ್ತೀವಲ್ಲೇ? ಸೊ ಇನ್ನು 10 minutesದಾಗ ನಮ್ಗೆ ಪ್ರೆಸೆಂಟೇಷನ್ ಐತೆ. ಅದು ಪ್ರೆಸೆಂಟೇಷನ್ ಮುಗಿಸ್ಕೊಂಡ್ಬಿಡೋಣ ಇವತ್ತು. ವಿ ವಿಲ್ ವ್ರ್ಯಾಪ್ ಅವರ್ ಡೇ ಟುಡೇ. ಲೆಟ್ಸ್ ಗೋ ಗೈಸ್. ಹೇಳ. A few inches later. ನಾನು ವಿತ್ ಪ್ರೆಸೆಂಟೇಷನ್. ಒಂದು ಪ್ರೆಸೆಂಟೇಷನ್ ಮುಗೀತು, ನಾಳೆ ಇನ್ನೊಂದು ಐತೆ ಲಾಸ್ಟ್ ಮುಗಿಸ್ಬಿಡೋಣ ಅಂತ. ಈಗ ಹೋಗಿ ಮಸ್ತಾಗಿ ಲಂಚ್ ಮಾಡೋಣ ಅಂತ. ಈಗ ಸ್ಟೇಟ್ ಇವ್ ನಮ್ಮ ಆರ್ಯಣ ಭಾಳ ದಿವ್ಸಿಗೆ ಬಂದಾನ ಜೊತೆ. ಸ್ವಲ್ಪ ಇಲ್ಲೇ ಚಿಲ್ ಮಾಡಾಕಂತೇಳಿ ಬಂದಿದ್ವಿ. ಡನ್ ವಿತ್ ಲಂಚ್. ಸೊ ಈಗ ನೆಕ್ಸ್ಟ್ ಏನಿಲ್ಲ, ನಾಳೆ ಸಿಗ್ತೇನೆ ನಿಮಗೆ. ನಾಳೆ ಇನ್ನೊಂದು ಪ್ರೆಸೆಂಟೇಷನ್ ಇದೆ, ಅದನ್ನ ಮುಗಿಸ್ಕೊಂಡು ಹೋಗ್ಬಿಡೋಣ ಮನೆಗೆ. ಅವ್ರ ಬಾಯ್ ಕ್ಯಾ ಹಾಲ್ ಚಾಲ್? ಏಕ್ ನಂಬರ್ ಬಾಯ್. The next day. ಲಾಸ್ಟ್ ಪ್ರೆಸೆಂಟೇಷನ್ ಇವತ್ತು. ದೆನ್ ವಿ ವಿಲ್ ವ್ರ್ಯಾಪ್ ದಿಸ್ 5th ಸೆಮ್ ಗೈಸ್. ದಿನ ಹೆಂಗೆ ಹೊಂಟಾವು, ಹೆಂಗೆ ಬರಾಕತ್ತಾವು. ಅದ್ರಾಗ ಈ ದಿನ ಅಂತರೂ ಸಿಕ್ಕಾಪಟ್ಟೆ ಚಳಿದಾಗೆ ಹೋಯ್ತು. ನಿಮ್ಗೆ ತೋರಿಸ್ಲಿ ಬರ್ರಿ, ನನ್ನ ರೂಮ್ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಬರೇ ಫಾಗು ನೋಡಿದ್ರ. ಆಲ್ರೆಡಿ ಬೆಳಗ್ಗೆ ಎದ್ದು ಸ್ನಾನ ಅದು ಮಾಡಿ ಮಸ್ತಾಗಿ ರೆಡಿಯಾಗಿ ಕುಂತೀನಿ. ಈಗ ಹೋಗಿ ನಾಷ್ಟ ಅದು ಮಾಡಬೇಕು. ದೆನ್ ಸ್ವಲ್ಪ ಪ್ರಿಪೇರ್ ಆಗ್ಬೇಕು. ನಾನು ಪ್ರೆಸೆಂಟೇಷನ್ ಮಾಡ್ಬೇಕು ಇವತ್ತು. ಅದೊಂದು ಪ್ರೆಸೆಂಟೇಷನ್ ಆಯ್ತಂದ್ರೆ ಸಾಕು, ಟೆನ್ಷನ್ ಫ್ರೀ ಆಗ್ಬಿಡ್ತೇವೆ. ದಿನಗಳು ಕೌಂಟ್ ಮಾಡೋಕ್ಕಾಗೋಲ್ತು. ಆ್ಯಂಡ್ ಟುಡೇಸ್ 31st. ಇದು ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. 31st ಜಾನ್ ಇವತ್ತು. 31st ಡಿಸೆಂಬರ್. ನಾಳೆ ನ್ಯೂ ಇಯರ್ ಸ್ಟಾರ್ಟ್ ಆಗ್ತೈತೆ. ಇದು ಸ್ವಲ್ಪ ಲೇಟಾಗೆ ಅಪ್ಲೋಡ್ ಮಾಡ್ಬೋದು. ಟುಡೇ ಐ ಆಮ್ ಗೋಯಿಂಗ್ ಸಮ್ವೇರ್ ಅನ್ನೋಗೇನು ಅಕ್ಕನ ಮನೆಗೆ ಹೋಗಿ ನಾನು ಬೈಕ್ ಪಾರ್ಕ್ ಮಾಡ್ಬರ್ಬೇಕು. ಸೊ ದ್ಯಾಟ್ಸ್ ಗೋ ಗೈಸ್. ಈಗಿನ ಟೈಮ್ ಐತಿ. ಇವತ್ತು ಸ್ವಲ್ಪ ಜಲ್ದಿನೇ ರೆಡಿ ಆಗೀನಿ. ನಾನು ಯೂಶ್ವಲಿ ನನ್ನ ಶೆಡ್ಯೂಲ್ಡ್ ಇರ್ತೈತೆ ಟೈಮ್ ಎಲ್ಲ. ಸ್ಕೆಡ್ಯೂಲ್ ಟೈಮೇ ಹೋಗ್ತಿರ್ತೀರ ನಾ, ಏನೇನು ಮಾಡಬೇಕು ಏನೇನಿಲ್ಲ ಅಂತೇಳಿ ಇವತ್ತಿನ ದಿನ. ಬಟ್ ಇದು ಚಳಿ ಇದ್ದಿದ್ದೋಸ್ಕರ ನನಗೇನು ಮಾಡೋಕ್ಕಾಗತ್ತಿಲ್ಲ. ಸಿಕ್ಕಾಪಟ್ಟೆ ಚಳಿ ಐತ್ರಿಯಪ್ಪ. ಏನು ಆಯಿತು ಇಲ್ಲ ಅಂತಿನ್ನ. ಅದ್ರೊಳಗೆ ನಮ್ಮ ಬಿಜಾಪುರದಾಗಂತೂ 7 degree ಹೋಗ್ಯದಂದ. ಮಿರಾಕಲ್. ನಿಮ್ಮದು ನ್ಯೂ ಇಯರ್ ರೆಸೊಲ್ಯೂಷನ್ ಮತ್ತು ನ್ಯೂ ಇಯರ್ ಅಚೀವ್ಮೆಂಟ್ಸ್ ರೀಕ್ಯಾಪ್ ಪ್ಲೀಸ್ ಕಮೆಂಟ್ ಸೆಕ್ಷನ್ದಾಗ ಡಿಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೋ ಗೈಸ್. ಟಿಫಿನ್ ಮಾಡೋಣ, ಆಮೇಲೆ ಹೋಗ್ಬಿಡೋಣ ಟು ವ್ರ್ಯಾಪ್ 5th ಸೆಮ್. ಯೋ. A few moments later. ವ್ರ್ಯಾಪ್ ಆಫ್ 5th ಸೆಮ್. ಈಗ ಮಸ್ತ್ ಏನಿಲ್ಲ, ಮಸ್ತ್ ಮನೆಗೆ ಹೋಗ್ಬಿಡೋಣ. ಖುಷಿ ಅಂತೂ ಆಗತೈತೆ. ಯಾಕಂದರೆ ಆಫ್ಟರ್ 2.5 ಅಲ್ಲ 3 months ಅನ್ಕೋತೀನಿ. 3 months ಆಗಿದೆ ಅಂತೀನಿ. ಹಲೋ ಸರ್. ಬಾಯ್ ಸರ್. ಸರ್ ಹ್ಯಾಪಿ ನ್ಯೂ ಇಯರ್. ಬಾಯ್ ಸರ್. ಓಕೆ, ಇವತ್ತು 31st ಡಿಸೆಂಬರ್. ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಹ್ಯಾಪಿ ನ್ಯೂ ಇಯರ್ ಸ್ವಾಗಿ ಫ್ಯಾಮ್.
ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮ್ಮ ಬ್ಯಾಚ್ದವ್ರು ಯಾರು ಅದಾರಲ್ಲ ಅವರೆಲ್ಲರೂ ಆಲ್ಮೋಸ್ಟ್ ಎಲ್ರದ್ದು ಮುಗ್ದೈತೆ, ಬರೀ ನಂದು ಅಷ್ಟೇ ಉಳ್ದೈತೆ 31st ತನ. ಎಲ್ರದ್ದು 30 ಮುಗಿದೈತೆ ರೀ, ಮನೆಗೆ ಹೋದ್ರು. ಈಗ ನಾನು ಹೊಂಟೇನೆ. ಲೆಟ್ಸ್ ಗೋ. ಒಂದು ಸೆಲ್ಫಿ ಒಂದು ತೊಗೊಂಡ್ಬಿಡೋಣ. ಡನ್ ವಿತ್ ದ 5th ಸೆಮ್ ಅಂತೇಳಿ. ಲೆಟ್ಸ್ ಡೂ ಇಟ್. A few moments later. ನಂದು ವರ್ಕ್ ಇತ್ತು ಸ್ವಲ್ಪ, ಅದು ಎಡಿಟ್ ಮಾಡ್ತಾ ಕುಂತಿದ್ದೆ. ಬಸ್ ಇನ್ನೂ ಬುಕ್ ಮಾಡಿಲ್ಲ, ಮಾಡ್ತೀನಿ ಈಗ ಸದ್ಯಕ್ಕೆ. ಎಲ್ಲ ನನ್ನ ಥಿಂಗ್ಸ್ ಪ್ಯಾಕ್ ಮಾಡ್ಬೇಕು. ಈಗ ಭಾಳ ಕೆಲಸ ಐತೆ, ಇರೋದೇ ನನ್ನ ಕೆಲಸ. ಎಲ್ಲರದು ಹ್ಯಾಪಿ ಎಂಡಿಂಗ್ ಇರ್ತೈತೆ. ಇಟ್ಸ್ ಎಂಡ್ಲೆಸ್. ನಾನೇನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಗೈಸ್, ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸೊಬ್ರು ಪ್ಲೀಸ್ ಡೂ ಸಬ್ಸ್ಕ್ರೈಬ್. ವಿಡಿಯೋ ಲೈಕ್ ಆಗತ್ತಂದ್ರೆ ಹಂಗೆ ಲೈಕ್ ಮಾಡಿರಿ. ಲೆಟ್ಸ್ ಕಂಟಿನ್ಯೂ. ಸಿಕ್ಕಾಪಟ್ಟೆ ಸಾಮಾನು ಅದಾವು, ಏನು ಮಾಡಲಿ ಹಿಂಗೆ ಕೂತ್ರೆ ಆಗೋದಿಲ್ಲ. ಆ್ಯಂಡ್ ಆಫ್ಟರ್ನೂನ್ ಲಂಚು ಮಾಡಿಲ್ಲ ನಾನೀಗ. ಲೆಟ್ಸ್ ಸಿ. Meanwhile. ಗಾಯ್ಸ್, ಎಲ್ಲ ಪ್ಯಾಕ್ ಮಾಡಿಟ್ಟಿನಿ. ಈಗ ಏನಿಲ್ಲ, ಜಸ್ಟ್ ಹೋಗೋದೈತೆ. ಟೈಮ್ ಇನ್ನ ಐತೆ, ನನಗೆ ಹಸುನು ಆಗತೈತೆ. ಐ ಶುಡ್ ಹ್ಯಾವ್ ಲಂಚ್ ಔಟ್ ಸೈಡ್. ನಾನು ಮನೆಗೆ ಎದ್ಕೊಂಡಿನಿ ಅಂದ್ರೆ ಐ ಹ್ಯಾವ್ ಸಮ್ ವರ್ಕ್ ದೇರ್. ಭಾಳ ಅದಾವ ಕೆಲಸ. ಸೊ ಹೋಗ್ಬೇಕು, ಇಟ್ಸ್ ಮ್ಯಾಂಡೇಟರಿ. ಸೊ ಲೆಟ್ಸ್ ಗೋ ಗೈಸ್. ನಮ್ಮ ಲಗೇಜು ಈ ಸಲ ಆ್ಯಕ್ಚುಲಿ ಜಾಸ್ತಿ ಮಾಡ್ಕೊಂಬಿಡಿ ಅನ್ಸಾತೈತೆ. 1 ತಿಂಗಳು ಐತ್ಲ ಸೊ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಇವತ್ತು ಹೊಂಟಿನಲ್ಲ, ಲಗೇಜ್ ಅದಾವಲ್ಲ, PGದು ಲಿಫ್ಟ್ ಖರಾಬ್ ಆಗೈತೆ. ಏನು ಮಾಡ್ಬೇಕು? ಲೈಕ್ ಸೀರಿಯಸ್ಲಿ ನನ್ನ ನಸೀಬೆ ಇಷ್ಟಕ್ಕೆ ಜಿ ಐತಂತೀನಿ. ಏನು ಮಾಡೋಕ್ಕಾಗಲ್ಲ. ಜಿಮ್ ಎದಕ್ಕೆ ಮಾಡ್ತೇವೆ, ಎತ್ಕೊಂಡು ಹೋಗಮ್ ನಡ್ರಿ ಕೆಳಗಡೆ. हंसदे चेहरे का मतलब ये नहीं होता कि उन्होंने कोई तकलीफ नहीं होती. ಲೆಟ್ಸ್ ಗೋ ಗೈಸ್. ಜೈ ಬಜರಂಗಬಲಿ. ಬಾಡಿ ಎದಕ್ಕೆ ಮಾಡಿ ಓಕೆ. ಸೊ ಲೆಟ್ಸ್ ಗೋ. ಒಂದು ಹೆಲ್ಮೆಟ್ ಹೋಯ್ತೆ. ಹೆಲ್ಮೆಟ್ ಅದಕ್ಕೆ ತೊಗೊಳತ್ತಂದ್ರೆ ಅಫ್ಕೋರ್ಸ್ ಯಾರ್ ಮೋಟೋ ವ್ಲಾಗ್ಸ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಹೆಂಗೆ? ನೀವು ಈಗ ತನಕ ಮೋಟೋ ವ್ಲಾಗ್ಸ್ ನೋಡಿಲ್ಲ ಅಂದರೆ ಲೆಟ್ಸ್ ಗೋ. ಸೊ ಮೆಜೆಸ್ಟಿಕ್ ಬಂದು ಬಸ್ ಹೊಂಟೈತೆ ಆಲ್ರೆಡಿ. ಈಗ ನನ್ನ ಜರ್ನಿ ಸ್ಟಾರ್ಟ್ ಆಗೈತಿ. ಆ್ಯಂಡ್ ಲೈಟ್ಸು ಎಲ್ಲ ಆಫ್ ಆಗ್ಯಾವು ಆಲ್ಮೋಸ್ಟ್. ಬೆಂಗಳೂರು ದಾಟಿ ಆಲ್ರೆಡಿ. ಮಸ್ತಾಗಿ ಹಾಡ ಕೇಳ್ತಾ ಮಲ್ಕೊಂಡ್ಬಿಡೋಣ. ಸೊ ಸಿಗ್ತೀನಿ ಬೆಳಗ್ಗೆ ಎಲ್ರದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ. ಲೆಟ್ಸ್ ಗೋ ಗೈಸ್. ಆಫ್ಟರ್ 3 months ಹೊಂಟಿಲ್ಲ. ಸೊ ಗುಡ್ ನೈಟ್. The next day. ಫೈನಲಿ ರೀಚ್ಡ್ ಹೋಮ್. ಬಾರೆ ಟೈಗು, ನಮ್ಮ ಕಾಳ ನೋಡ್ರಿ ಇಲ್ಲಿ. ಕಾಳು ಹೋಮ್ ಸ್ವೀಟ್ ಹೋಮ್. तुझे सब है पता मेरी माँ. ಈಗಳು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತೈತೆ ನಮ್ಮ ಒಂದು ಗಪ್ಪಮ್ಮೆ. ಅಯ್ಯೋ ಕಾಲು ಕಾಲು ಕಾಲು. ನಿಂದೆ ಸ್ವೆಟ್ರ್ ಐತಿ, ನಿಂದೆ ಸ್ವೆಟ್ರ್ ಐತದ, ನಿಂದೆ ಸ್ವೆಟ್ರ್ ಐತಿ. ಸೊ ಗೈಸ್, ಮನೆಗೆ ಬಂದಾಯ್ತು. ಈಗೇನಿಲ್ಲ, ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಏನಾದ್ರು ತಿಂತೀನಿ. ಸಿಕ್ಕಾಬಡೆ ಹಶ್ವಾಗೈತೆ. ಬಸ್ದವ ಎಲ್ಲಿ ಭಾಳ ದೂರ ನಿಂದ್ರಿಸ್ಬಿಟ್ಟಿದ. ಅಲ್ಲಿ ನಿಂತ್ರ ನಡ್ಕೊಂಡ್ ಬಂದೀನಿ ಇಲ್ಲಿ ತನ. ಬರೀ ನಡೀದೇ ಆಯ್ತು ಜಿಂದಗಿ. ಫ್ರೆಶ್ ಅಪ್ ಅದು ಆಗಿ ಏನಿರ್ತೀನಿ ನಾವು. ಓಕೆ. Meanwhile. ಉಫ್, ಕಂಪ್ಲೀಟೆಡ್. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನೋ ಒಂದು ಸ್ನ್ಯಾಕ್ಸ್ ತಿಂದು ನಾನು ಕುಂತ ವರ್ಕ್ ಮಾಡಕ್. ಮಾಡ್ಲೇಬೇಕು, ಮಾಡ್ಲಿಕ್ಕಂದ್ರೆ ನಡೆಯೋದಿಲ್ಲ. ಸೊ ಈಗ ಜಸ್ಟ್ ಅಪ್ಲೋಡ್ ಆಯ್ತು. ಈಗೇನಿಲ್ಲ, ಐ ವಿಲ್ ಜಸ್ಟ್ ಟೇಕ್ ಅ ನ್ಯಾಪ್ ಫಾರ್ ಅ ವೈಲ್. ಸೋ ಟಯರ್ಡ್ ಯಾರ್. ಮಲ್ಕೊಂಡೆದ್ಮೇಲೆ ಸಿಗ್ತೇನೆ. ಮಲ್ಕೊಂಡೆದ್ದೆ. ಈಗ ನಮ್ಮಮ್ಮ ದೋಸೆ ಮಾಡತ್ತಾರ. ನೀವು ಅನ್ಕೋಬೇಡ್ರಿ, ಅಲ್ಲಿನೂ ದೋಸೆ ಇಲ್ಲಿನೂ ದೋಸೆನೇ ತಿಂತಾನಂತೇಳಿ. ಮಮ್ಮಿ ಕೈಯಾಗಿಂದು ದೋಸೆ ಟೇಸ್ಟೇ ಬೇರೆ. ಲೆಟ್ಸ್ ಹ್ಯಾವ್ ಇಟ್ ಗೈಸ್. ಸಿಕ್ಕಾಬಡೆ ಹಶ್ವಾಗತ್ತೆ, ಭಾಳ ಯಮ್ಮಿ ಅನ್ಸತ್ತೆ. ಸೊ ಗೈಸ್, ಈಗ ಸಾಯಂಕಾಲ ಆಗೈತೆ. ಈ ಮಸ್ತ್ ಬೈಕ್ ರೈಡಿಗೆ ಹೋಗ್ತೇನೆ. ಆ್ಯಂಡ್ ಐ ವಿಲ್ ಹ್ಯಾವ್ ಕಾಫಿ. ಈಗ ಯಾರು ನಮ್ಮ ಫ್ರೆಂಡ್ಸ್ ಅದಾರೇನಂತೇಳಿ ಮೀಟ್ ಆಗ್ತೇನೆ. ಮಸ್ತಾಗಿ ಸ್ವಲ್ಪ ಮೆಮರೀಸ್ ರಿಫ್ರೆಶ್ ಮಾಡ್ಕೋತೀವಿ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಟೇಯಿಂಗ್ ಟಿಲ್ ದಿ ಎಂಡ್. ಇವತ್ತಿಗೆ ಇಷ್ಟೇ ಸಾಕು. ಇಫ್ ಯು ಗೈಸ್ ರಿಯಲಿ ಲೈಕ್ ಇಟ್, ದೆನ್ ಲೈಕ್ ಇಟ್, ಶೇರ್ ಇಟ್ and comment on the best part guys. Moreover, jo channel pe naya hai, please do subscribe and do not forget to on the bell icon. mat siktin guys. Bye, take care, have a nice day.